ಹುಡುಗಿರ್ನ ನೋಡಿದ್ರೆ ತಪ್ಪು ಅಂತ ಹೇಳ್ತಾರೆ, ಮತ್ತು ಹುಡುಗಿರ್ ಮೇಕಪ್ ಏನಕ್ ಮಾಡ್ಕೊಳ್ತಾರೆ, ಹುಡುಗರು ನೋಡ್ಲಿ ಅಂತ ತಾನೆ. ಎಣ್ಣೆ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಬಾರ್ಗೆ ಪರ್ಮಿಷನ್ ಏನಕ್ ಕೊಡ್ತಾರೆ. ಗಾಡಿ ಸ್ಪೀಡ್ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಗಾಡಿ ಸ್ಪೀಡ್ ಹೋಗುವಂಗೇನೆ ತಯಾರು ಮಾಡ್ತಾರೆ. ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ವಲ್ಲ. 190 ಹೊಡೆದೇ ಯೋಚನೆ ಮಾಡ್ತಾರೆ. ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದ್ ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್. ನೀವು ಈ ಏಜ್ ಅಲ್ಲಿ ಇಷ್ಟೊಂದು ಸರಿ ನೀವೇನ್ ಕೆಲಸ ಮಾಡೋದು? ಸಿಕ್ದವ್ರಿಗೆಲ್ಲ ಸುಳ್ಳು ಹೇಳ್ತೀವಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಲೋ, ಯಾಕೋ ಮಚ್ಚ ಅದಕ್ ಬಂದಿಲ್ಲ? ಇಲ್ಲ ಮಚ್ಚ, ನಾನು ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ಅದಕ್ಕೆ ಬಂದಿಲ್ಲ. ಹಂಗಾದ್ರೆ ಒಂದೆರಡು ಕ್ವಶನ್ ಕೇಳ್ತಾನೆ, ಹೇಳಿ ನೋಡೋಣ. ಕೇಳು. 2.5 ಲಕ್ಷಕ್ಕೆ 3 ಬಡ್ಡಿ ಹೆಂಗೆ? 1 ವರ್ಷಕ್ಕೆ ಎಷ್ಟಾಗುತ್ತೆ ಹೇಳಿ ನೋಡೋಣ. ಅದು ಹೋಗ್ಲಿ, ರಟಾಯಿಕ ಹೇಳಿ ನೋಡೋಣ. ಅದು ಹೋಗ್ಲಿ, ನಮ್ಮೂರಲ್ಲಿ ಬಾರಲ್ಲಿದೆ ಅಂತ ಹೇಳಿ ನೋಡೋಣ. ಬಸ್ ಸ್ಟ್ಯಾಂಡ್ ಪಕ್ಕ ಮಚ್ಚ. ಏನೇನ್ ತರಬೇಕು ಅಂತ ಗೊತ್ತಲ್ಲ ನಿಂಗೆ? 5 ನಿಮಿಷದಲ್ಲೆಲ್ಲ ತಗೊಂಡ್ಬರ್ತೀನಿ ಮಚ್ಚ. ಪಕ್ಕದ ಮನೆ ಹುಡುಗಿ ಓಡೋಗ್ಬಿಟ್ಲಮ್ಮ. ಪಕ್ಕದ ಮನೆ ಹುಡುಗಿ ಜೊತೆ ಓಡೋಗ್ತಾ ಇದ್ದೀನಿ. ಅಮ್ಮ ಏನಾಯ್ತು ಗೋಯ್ತಾ? ಅಮ್ಮ, ಪಕ್ಕದ ಮನೆ ಹುಡುಗಿ ಓಡೋಗ್ಬಿಟ್ಲಮ್ಮ. ಹೌದಾ? ನಂಗೆ ಗೊತ್ತಿತ್ತು, ಮುಂಚೆನೆ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯ್ತು ನನ್ಗೆ. ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು ಇವಳಿಗೆ ಯಾರು ಹೇಳೋರ್ ಕೇಳೋರಿಲ್ಲ ಅಂತ. ಅವಳಿಗೆ ಹಂಗೆ ಆಗ್ಬೇಕಿತ್ತು. ಸರಿ, ಯಾರ ಜೊತೆ ಓಡೋದ್ಲು? ಅಮ್ಮ, ಅಣ್ಣನ್ ಜೊತೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಹಲೋ, ನಾನ್ ಲೋನ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇದ್ದೀನಿ. ಯಾರಾದ್ರೂ ಏನಂದೆ, ನನಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ಬೇಡ್ರಿ. ನನಗೆ ಇವಾಗ ಮದ್ವೆ ಆಗಿದೆ. ನೀನೇನಾದ್ರೂ ನಮ್ ಕಂಪನಿ ಲೋನ್ ಕಟ್ಟಿಲ್ಲ ಅಂದ್ರೆ ನಾವು ನಿನ್ ಮೇಲೆ ಆಕ್ಷನ್ ತಗೊಂಬೇಕಾಗುತ್ತೆ. ನೀನೇನ್ ಆಕ್ಷನ್ ತಗೊಂತೀಯ? ನೀನ್ ಮಾತಾಡೋದ್ ಕೇಳಿಸ್ಕೊಂಡ್ರೆ ಒಳ್ಳೆ ನಾನ್ ಗರ್ಲ್ ಫ್ರೆಂಡ್ ಮಾತಾಡ್ದಂಗಿದೆ. ಸಾರ್, ನಮ್ ಕೆಲ್ಸ ಇರೋದೇ ಹೆಂಗೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋ ತರ ಮಾತಾಡೋದು. ಫೋನಲ್ಲೆಲ್ಲ ನನಗೆ ಪೂರ್ತಿ ಸ್ಯಾಟಿಸ್ಫೈ ಆಗಲ್ಲ, ಅದಕ್ಕೆ ಮನೆಗೆ ಬಂದ್ಬಿಡು. ಸರ್, ನಾನ್ ನಿಮ್ ಮನೆಗ್ ಬರೋ ಅವಶ್ಯಕತೆ ನನಗಿಲ್ಲ ಸರ್. ಏಕೆ? ಕಂಪನಿಯಿಂದ ನಾನು 35,000 ರೂಪಾಯಿ ತಗೊಂಡಿನಿ ಫುಲ್ ನೈಟ್ಗ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಯ್ಯೋ, 35,000 ನನ್ ಸಂಬಳ. ಓಹ್ ಸಾರಿ, ನನ್ ಮೈನ್ ಸ್ವಲ್ಪ ಹಂಗೆ. ಸರಿ, ನೀನೇನಾದ್ರೂ ಲೋನ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಮನೆಗೆ ನೋಟಿಸ್ ಜೊತೆ ಪೊಲೀಸ್ ಅವ್ರನ್ನ ಕೂಡ ಕಳಿಸ್ತೀರಿ. ಅಯ್ಯೋ, ಪೊಲೀಸ್ ಅವ್ರನ್ನೆಲ್ಲ ಕಳಿಸ್ಬಿಡ್ರಿ. ಯಾಕೆ? 500,000 ಕೊಡ್ತೀನಿ, ನೀನೇ ಬಂದ್ಬಿಡು. ಈ ತರ ಎಲ್ಲ ಮಾತಾಡ್ಬಿಡ್ರಿ, ಕಾಲೆಲ್ಲ ರೆಕಾರ್ಡ್ ಆಗ್ತಿರುತ್ತೆ. ಮುಚ್ಚ, ನಿಂಗೇನಾದ್ರು ಕಾಲ್ ರೆಕಾರ್ಡಿಂಗ್ ಎಲ್ಲ ಹಳೇದಾಗೋಯ್ತು. ಮನೆ ಬಂದ್ಬಿಡು, ವಿಡಿಯೋನೇ ಶೂಟ್ ಮಾಡ್ಬಿಡೋಣ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ನ್ ಜರ್ಕೆ ನನ್ ಮಕ್ಳು ಸರ್ಕಾರ ಅವ್ರು ಅವ್ನ್ ತಾಯಿನಾಡ ಅವ್ರ ಅಪ್ಪ ಊಟಾರ ಅವ್ರು. ಸರ್, ನಿಮ್ ಹುಡ್ಗ 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋನೆ. ಯಾಕೆ ನೀವು ಸರಿಯಾಗಿ ಹೇಳ್ಕೊಡಲ್ವಾ? ಸರ್, ನಾವು ಹೇಳ್ಕೊಡ್ತೀವಿ, ಬಟ್ ನೀವು ಸ್ವಲ್ಪ ಮನೇಲಿ ಹೇಳ್ಕೊಡ್ಬೇಕಲ್ವಾ? ನಾವೇ ಹೇಳ್ಕೊಡ್ಬೇಕಿತ್ತು ಅಂದ್ರೆ ಮತ್ತೆ ನಾವು ನಿಮ್ಮ ಹತ್ರ ಕಳ್ಸ್ಬೇಕು. ಸರ್, ನೀವು ಅಟ್ಲೀಸ್ಟ್ ರಿವಿಷನ್ ಮಾಡಿಸ್ಬೇಕಲ್ವಾ? ರಿವಿಷನ್ ಎಲ್ಲಾನು ನಾವೇ ಮಾಡಿಸ್ಬೇಕಂದ್ರೆ ಮತ್ತೆ ನಿಮ್ಗೆ ಫೀಸ್ ಎಂದು ಕೊಡ್ತಾ ಇದೀವಿ.